ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ರಾಜ್ಯದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ ಗ್ರಾಮದ ಜನತೆ ಈಗ ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕಳೆದ ಹಲವು ದಿನಗಳಿಂದ ಹನಿ ನೀರಿಗೂ ಪರದಾಡುತ್ತಿರುವ ಗ್ರಾಮಸ್ಥರು ಇಂದು ದೇವತ್ಕಲ್ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ ಖಾಲಿ ಬಿಂದಿಗೆ ಹಿಡಿದು ಹಲಗೆ ಬಾರಿಸುತ್ತಾ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸದಿದ್ದರೆ ಪಂಚಾಯತಿಗೆ ಬೀಗ ಹಾಕುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕೋನಾಳ ಗ್ರಾಮದ ಸುಮಾರು 200 ಕುಟುಂಬಗಳು ವಾಸಿಸುತ್ತಿದ್ದು, ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗಿ ಕುರುಬರ ಓಣಿ, ಎಸ್ಸಿ ಓಣಿ, ಲಿಂಗಾಯತರ ಓಣಿಯಲ್ಲಿ ಬಾವಿ ಹಾಗೂ ಕೊಳವೆ ಬಾವಿ ಇರುವುದಿಲ್ಲ. ಸುಮಾರು 2 ಕಿಲೋಮೀಟರ್ ಹೋಗಿ ಕುಡಿಯುವ ನೀರು ತರುವ ಪರಿಸ್ಥಿತಿ ಎದುರಾಗಿದೆ. ಅನೇಕ ಬಾರಿ ದೇವತ್ಕಲ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಶರಣಪ್ಪ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅನೇಕ ಬಾರಿ ಸಮಸ್ಯೆ ಹೇಳಿಕೊಂಡರೂ ಬಹಳ ನಿರ್ಲಕ್ಷ್ಯ ತೋರುತ್ತಿದ್ದರು. ಇಂದು ಗ್ರಾಮ ಪಂಚಾಯತ್ ದೇವತ್ಕಲ್ ಕಾರ್ಯಾಲಯದ ಮುಂದೆ ಸುರಪುರ ಮಾದಿಗ ದಂಡೋರು MRPS ಸಂಘಟನೆಯ ಅಧ್ಯಕ್ಷರಾದ ಬಸವರಾಜ್ ಸಿ ಹಾದಿಮನಿಯವರ ನೇತೃತ್ವದಲ್ಲಿ ಕೋನಾಳ ಹಾಗೂ ದೇವತ್ಕಲ್ ಗ್ರಾಮಸ್ಥರು ಹಾಗೂ ಮಹಿಳೆಯರು ಖಾಲಿ ಬಿಂದಿಗೆ ಹಿಡಿದು ಹಲಗೆ ಬಾರಿಸುತ್ತಾ ಪ್ರತಿಭಟನೆ ನಡೆಸಿದರು. ಈ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಬೋರ್ ಕೊರೆದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಇಲ್ಲವಾದಲ್ಲಿ 2 ದಿನಗಳಲ್ಲಿ ಪಂಚಾಯಿತಿಗೆ ಬೀಗ ಹಾಕಿ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಅಧ್ಯಕ್ಷರಾದ ಬಸವರಾಜ್ ಸಿ ಹಾದಿಮನಿ ಹಾಗೂ ಸದಸ್ಯರಾದ ಭೀಮಣ್ಣ ದೇವತ್ಕಲ್ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಸಿ ಹಾದಿಮನಿ, ಲಕ್ಷ್ಮಣ್, ಭೀಮಣ್ಣ, ಮಹೇಶ್, ಈರಪ್ಪ ದೊರೆ, ಪೊಲೀಸ್ ಪಾಟೀಲ್, ಬಸಣ್ಣ, ಮಲ್ಲಪ್ಪ, ಶಂಕರಪ್ಪ ಪೂಜಾರಿ ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಕುಡಿಯೋಕೆ ನೀರಿಲ್ಲ, ನೀವು ಬನ್ನಿ. ನಾವು 6 ತಿಂಗಳಾಯ್ತು ಮನೆ ಅಭಿವೃದ್ಧಿ ಅಧಿಕಾರಿಗಳು ಕರೆ ಮಾಡ್ತೀವಿ, ಫೋನಿನ ಮುಖಾಂತರ ಹೇಳ್ತೀವಿ, ಮತ್ತು ಮನವಿ ಕೂಡ ಹಾಕಿದ್ದೀವಿ. ನಾವು ಆ ಮನವಿ ಹಾಕಿದ್ರು ನಾಳೆಗೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, 15 ದಿನ ಬಟ್ ಮಾಡ್ತೀನಿ, ವಾರ ಮಾಡ್ತೀನಿ, ನನಗೆ ಬಜೆಟ್ ಇಲ್ಲ. ಹೌದು, ಬಜೆಟ್ ಇಲ್ಲ, ನಾವು ಒಪ್ಕೊಂತೀವಿ. ಆದರೆ ನೀವು ಕರ ವಸೂಲಿ ಯಾಕೆ ಮಾಡ್ತೀರಿ? ಬಜೆಟ್ ಇಲ್ಲಾರ್ದಾಗ ಅವರು ರೈತರ ಬೆಲೆ ಯಾಕೆ ತೊಗೊಂತೀರಿ? ನೀವು ಕರ ವಸೂಲಿ ಮಾಡಿದಂಗೆ ನೀರಿನ ಕರ ಕಟ್ತೀರಿ, ಎಲ್ಲ ಕರ, ಆ ಜಾಗದ ಕರ ಎಲ್ಲ ಮಾಡ್ತೀನಿ. ನಮಗೆ ನೀರಿನ ವ್ಯವಸ್ಥೆ ಮಾಡಬೇಕು. ನಾವು ಹೇಳೋದು ಒಂದೇ ಮಾತು, ಮನೆ ಪೀಡೆ ಇರ್ಬೋದು, ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ಬೇಸಿಗೆ ಬಿಸಿಲದ ದನಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು, ನೀವು AC ರೂಮ್ ಮೇಲೆ ಕುಂತ್ಕೊಂಡು, ನೀವು ಫ್ಯಾನಿನ ಗಾಳಿ ಕುಂತ್ಕೊಂಡು ನೀವು ಫಿಲ್ಟರ್ ನೀರು ಕುಡಿದು ನಾವೇನು ಮಾಡೋ ಸ್ವಾಮಿ? ನಮ್ಮ ತ್ರಾಸಿ ನಾವು ಯಾರ ಹತ್ರ ಹೇಳ್ಕೊಂಬ? ನೀವು ನಮ್ಮ ಸಾರ್ವಜನಿಕ ಕಾಪಾಡೋದಕ್ಕೆ, ನಮ್ಮ ಕೆಲಸ ಮಾಡೋದಕ್ಕೆ ನಿಮ್ಗೆ ಸರ್ಕಾರ ನಿಮ್ಗೆ ದುಡ್ಡು ಕೊಟ್ಟು ಕುಂದಿಸಿರೋದು ಚೇರ್ ಮೇಲೆ. ಮತ್ತು ನಮ್ಮನ್ನೇ ಆಳಲು ಕೇಳಿಲ್ಲ ಅಂತಂದರೆ ಯಾಕೆ? ನಾವು ಬೆಳಗ್ಗೆಲಿದ್ದು ಏನೋ ಬೇಡಿಕೆ ಇಟ್ಟಿದ್ದೀವಿ ಮನೆ ಸರ್. ಬೆಳಗ್ಗೆಲಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು, ಕಾರ್ಯದರ್ಶಿ ಇರ್ಬೋದು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದೇವತ್ಕಲ್ ಗ್ರಾಮದಲ್ಲಿ ಈ ಕೆಳಗೆ ಕಾಣಿಸಿದ ಬೇಡಿಕೆಗಳು ಅವಶ್ಯವಿದ್ದು ಕೂಡಲೇ ಈಡೇರಿಸಬೇಕಂತ ಮನವಿ ಕೊಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದೇವತ್ಕಲ್ ಗ್ರಾಮಸ್ಥರು ತಾಲೂಕು ಸುರಪುರ ಜಿಲ್ಲೆ ಆಗಿದ್ದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದೇವತ್ಕಲ್ ಗ್ರಾಮದಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳ್ಕೊತೀವಿ. ಸಾರ್ವಜನಿಕರಿಗೆ ಈ ಸ್ವತ್ತು ಪ್ರಕ್ರಿಯೆ ಮುಂದುವರಿಸಬೇಕು. 1 ವರ್ಷದಿಂದ ಜಾರಿ ಇದೆ ಈ ಸ್ವತ್ತು. ಸುಮಾರು 2 ವರ್ಷಗಳಿಂದ ಬಾಕಿ ಇರುವ ದೇವತ್ಕಲ್ ಗ್ರಾಮದ SC ವಾರ್ಡಿನಲ್ಲಿ ಬಾವಿ ಪೈಪ್ಲೈನ್ಗೆ ಮೋಟಾರ್ ಅಳವಡಿಸಿ ನೀರಿನ ಅನುಕೂಲ ಮಾಡಿಕೊಡಬೇಕು. ದೇವತ್ಕಲ್ ಗ್ರಾಮದಲ್ಲಿರುವ ಐಮಾಸ್ ದೀಪಕ್ಕೆ ವಿದ್ಯುತ್ ದೀಪಗಳು ಸುಟ್ಟುಹೋಗಿದ್ದು ಕೂಡಲೇ ದೀಪಗಳನ್ನು ಅಳವಡಿಸಿ ಅನುಕೂಲ ಮಾಡಿಕೊಡಬೇಕು. ಮತ್ತು ಐಮಾಸ್ ದೀಪದ ಹತ್ತಿರ ರಾಷ್ಟ್ರೀಯ ನಾಯಕರ ಚೌಕಗಳಿದ್ದು ಅಲ್ಲಿ ಕೂಡಲೇ CC ಕ್ಯಾಮ್ರಾ ಕೂಡಿಸಿ ಅನುಕೂಲ ಮಾಡಿಕೊಡಬೇಕು. ಸಾರ್ವಜನಿಕರಿಗೆ ಸುರಕ್ಷತೆ ಉದ್ದೇಶದಿಂದ ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಳ್ತೇವೆ. ಆದ್ದರಿಂದ ದಯವಿಳಗಾದ ತಾವು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸದರಿ ಮೇಲ್ಕಂಡ ಎಲ್ಲ ವಿಷಯಗಳನ್ನು ತಕ್ಷಣ ಈಡೇರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾನ್ಯರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ನಮ್ಮ ಮನೆಗೆ ಸರಿಯಾಗಿ ಸ್ಪಂದಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಸರಿ, ಇಲ್ಲಿ ಒಂದು ಸರಿ